ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆಯ ದಿವಸ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದ? ಹೌದು ಅಗ್ರಜ. ಹಾಗಾದರೆ ಬೇಗ ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜ, ಆ ಕೃಷ್ಣನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತಿಲ್ಲ, ಅಥವಾ ನಮ್ಮ ಸತ್ಕಾರವನ್ನು ಸ್ವೀಕರಿಸುವ ಯೋಗ್ಯತೆ ಆ ಗೊಲ್ಲನಿಗೆಲ್ಲಿದೆ. ಎಷ್ಟೇ ಆಗಲಿ ಗೊಲ್ಲನಿಂದ ಪರಿಪೋಷಿತನಾದ ಗೊಲ್ಲನಿಗೆ ಗೊಲ್ಲ ಬುದ್ಧಿಯು ಎಲ್ಲಿನ ತನಕ ಹೋಗಿತ್ತು. ಅವನಾಗಲೇ ಆ ದರಿದ್ರನಾದ ವಿದುರನ ಮನೆಯನ್ನು ಆಸ್ತರಿಸಿರುವನು. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತ ಪರಾಧೀನನು. ಅವನಿಗೆ ವಿಧಿರುವಂತ ಭಕ್ತರು ಮತ್ತಾರು ಹೇಳು. ಈಗಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ, ಬೇಗ ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಈ ದಿನ ನಿಮಗೆ ಹೊಂದಿರುವುದು ಹೇಗೆ? ಆ ಮಾಯವಿ ಕೃಷ್ಣನನ್ನು ನೀನು ನಂಬಬಹುದೇ? ಆ ಪಾಂಡವರ ಪಕ್ಷಪಾತಿಯಾದ ಅವನನ್ನು ನಂಬಿದವರ ಗತಿ ಏನಾಗಿದೆ ಎಂಬುದನ್ನು ತಿಳಿದು ನೀನು ಹೀಗೆ ಮಾತಾಡುತ್ತಿರುವೆಯಾ? ಈಗ ನನ್ನ ಮಾತು ನಿಮಗೆ ಸಿದ್ಧವಿಲ್ಲ, ಮುಂದೆ ತಾನೇ ಗೊತ್ತಾಗುವುದು.